ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಬಹಳ ನೀವು ಗಮನ ಹಾಕ್ತಾ ಇದ್ರಿ ಕೂಡ. ಸಾವಯವ ತುಂಬ ಸರ್ ಅಲ್ಲ, ಒಂದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕೇಳಿದಾಗ ಸರ್ ನಮಗೆ ಫಲ ಎಲ್ಲ ಬರೋದು ಭಾಳ ತಡ ಆಕತ್ರಿ ಅಂತ ಹೇಳ್ತಿರ್ತಾರೆ. ಬೆಳೆ ಬರೋಕ್ಕೆಲ್ಲ ಭಾಳ ಕಷ್ಟಪಡ್ಬೇಕು, ಭಾಳ ಕಾಯಬೇಕು ಅಂತ. ಅಂದರೆ ಅದ್ರ ಬಗ್ಗೆ ಕೆಲವೊಂದು ಕಡೆ ಅವೇರ್ನೆಸ್ ಇಲ್ಲ. ಆದರೆ ನಿಮ್ಮ ಇಲಾಖೆಯಿಂದ ಏನು ಮುತುವರ್ಜಿ ವಹಿಸಿ ಬಹಳಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀರಿ. ಆಮೇಲೆ ಜೋಯ್ಡಾ ಅಂತ ಅಂದ್ಕೊಳ್ತೀನಿ, ಜೋಯ್ಡಾನ ಸಾವಯವ ತಾಲೂಕು ಅಂತೇಳಿ ಘೋಷಣೆ ಹೌದು, ಸೌತ್ ಇಂಡಿಯಾದಲ್ಲೇ ಅದು ಹೌದು ಘೋಷಣೆ ಮಾಡಿದ್ದೀವಿ. ನಾನೇ ಹೋಗಿ ಅಲ್ಲಿ ಚಾಲನೆ ಪ್ರಥಮ ಆದ್ಯತೆ ಸಿಕ್ಕಿದೆ. ನಮ್ಮ ದೇಶಪಾಂಡೆ ಅವರು ಆ ಕ್ಷೇತ್ರದ ಸಚಿವರಿದ್ದವರು. ಸರ್ ವಿವರವಾಗಿ ಹೇಳಿ ಸರ್ ಅದ್ರ ಬಗ್ಗೆ ಏನಾಯ್ತು. ಈಗ ಆ ಕ್ಷೇತ್ರದಲ್ಲಿ ಕಂಪ್ಲೀಟ್ ಕೃಷಿನೇ ಅದು ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಡಿಪೆಂಡ್ ಆಗಿದೆ. 100ಕ್ಕೆ 100 ಅವರು ಯಾವುದೇ ಥರದ ರಾಸಾಯನಿಕ ಇದನ್ನು ಉಪಯೋಗಿಸೋದೇ ಇಲ್ಲ ಅವರು. ಅದಕ್ಕೋಸ್ಕರ ನಾವು ಡಿಕ್ಲೇರ್ ಮಾಡಿದ್ದೀವಿ. ಅವರಿಗೆ ಒಂದು ಬೇರೆ ಬೇರೆ ಕಡೆ ಎಲ್ಲ ನಾವು ಈ ಆರ್ಗ್ಯಾನಿಕ್ ಇದಕ್ಕೆ 10,000 ನಾವು ಇದಕ್ಕೆಲ್ಲ ಎಂಥದ್ದು ಕೊಟ್ಟಿದ್ದೀವಲ್ರಿ, ಸಹಾಯಧನ ಕೊಟ್ಟಿದ್ವಿ. ಮಿಲೆಟ್ಸ್ ಇದಕ್ಕೆ ಸಹಾಯಧನ ಕೊಟ್ಟಿದ್ದೀವಿ 1 ಎಕರೆಗೆ. ನಮ್ಮ ಹೊಸದುರ್ಗದಲ್ಲೂ ಈ 60% ಸಾವಯವ ಇದನ್ನು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅಗ್ರಿಕಲ್ಚರ್ ಕಡಿಮೆ ಇರೋದ್ರಿಂದ ಇವರು 100% ಮಾಡಲಿಕ್ಕೆ ಅವಕಾಶ ಇದೆ. ನಾವು ಘೋಷಣೆನೂ ಮಾಡಿದ್ದೀವಿ. ಅವರಿಗೆ 1 ಕೋಟಿ ದುಡ್ಡನ್ನು ಸರ್ಕಾರದಿಂದ ಸೊ ಅವರಿಗೆ ಹೆಚ್ಚು ಆರ್ಥಿಕವಾಗಿ ಸಪೋರ್ಟ್ ಮಾಡಬೇಕು ಅನ್ನೋದು ತೊಗೊಂಡಿದ್ದೀವಿ. ಸೊ ಮತ್ತು ಮಿಲೆಟ್ ಹಬ್ ಅಂತೇಳಿ ಒಂದು ನಮ್ಮ ಇದರಲ್ಲಿ 20 ಕೋಟಿನಲ್ಲಿ ಒಂದು ಮಾರ್ಕೆಟಿಂಗ್ಗೆ ಮತ್ತು ಅದರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗೋಕ್ಕೋಸ್ಕರನೇ ಒಂದು ಇದನ್ನು ಮಾಡ್ತಾಯಿದ್ದೀವಿ. ಹೆಬ್ಬಾಳ ಹತ್ರ ಅದು ಪ್ರಾರಂಭ ಆಗಿದೆ. ಅದು ಮುಂದಿನ ದಿನದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಅದು. ಮತ್ತು ನಾವು ಅದು ITF ಅಂತೇಳಿ ಒಂದು 5 ಇಯರ್ಸ್ 6 ವರ್ಷನ ಮಾಡಿದ್ದೇನೆ ಹಿಂದೆ ಸರ್ಕಾರ ಮಾಡಿದ್ದು. ನಮ್ಮ ಸರ್ಕಾರ ಬಂದಮೇಲೆ ನಾನು ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ಎಕ್ಸ್ಟ್ರೀಮ್ಗೆ ನಾವು ಮಾಡಿದೆವು. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಕನೆಕ್ಟ್ ಮಾಡೋ ಥರ ನಮ್ಮ ರಾಜ್ಯದ ರೈತರಿಗೆ ಮತ್ತು ಅನೇಕ ರಾಜ್ಯದ ಮಂತ್ರಿಗಳು ಬಂದಿದ್ದರು, ಕೇಂದ್ರದ ಮಂತ್ರಿಗಳು ಬಂದಿದ್ದರು. ನಮ್ಮ ಮುಖ್ಯಮಂತ್ರಿಗಳೇ 2 ವರ್ಷ ಉದ್ಘಾಟನೆ ಮಾಡಿದರು. ತುಂಬ ದೊಡ್ಡ ಪ್ರಮಾಣದ ನಾವು ಸಿರಿಧಾನ್ಯ ಮೇಳವನ್ನು ಕರೆಕ್ಟ್ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಸರ್ ನಾವು ಇತ್ತೀಚೆಗೆ ನೋಡ್ತಾ ಇರೋದು ಇದನ್ನೆಲ್ಲ ಜಾಸ್ತಿ ಮಾಡಿದ್ದೀವಿ. ಈ ವರ್ಷ ಅದು ಕೇಂದ್ರದಿಂದ ನಮಗೆ ಅದು ಸ್ಟಾಪ್ ಮಾಡಿದ್ದಾರೆ. ಮೊದಲು ಕೇಂದ್ರದಿಂದ ನಮ್ಗೆ ಸಪೋರ್ಟ್ ಇತ್ತು, ಮಾಡ್ತಿದ್ದೋ ನಾವು ಅವರು ಜಾಯಿಂಟ್ ಆಗಿ. ಈ ವರ್ಷ ನಾನು ಬೇರೆ ಥರ ಅದನ್ನು ಜನವರಿನಲ್ಲಿ ಮಾಡಬೇಕು ಅಂತಿದ್ದೀನಿ. ಈಗ ಅಸೆಂಬ್ಲಿ ಮುಗಿದ ಮೇಲೆ ಸೊ ಎಲ್ಲ ಕೃಷಿ ಏನು ಬೆಳಿತೀವಿ ಅದೆಲ್ಲ ಒಂದು ರೀತಿ ಮಾರ್ಕೆಟು ಇರ್ಬೋದು, ಶೋಯಿಂಗಿಂದ ಹಾರ್ವೆಸ್ಟ್ವರೆಗೂ ಮತ್ತು ಸಂಸ್ಕರಣಾ ಘಟಕಗಳು, ಈ ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಯಾವ್ದಾರ ಪ್ರಾಡಕ್ಷನ್ ಅದನ್ನು ಆ ಥರದ್ದು ಎಲ್ಲನೂ ಕ್ಲಬ್ ಮಾಡಿ ಕಂಪ್ಲೀಟು ರೈತರಿಗೆ ಒಂದು ಹೊಸ ಒಂದು ಇದನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೊಂದು ಭರವಸೆ ಅಂತ ಇದೆ. ಅದು ಮಾಡಬೇಕು ಅಂತಿದ್ದೀವಿ. ಅದನ್ನು ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ತೀರ್ಮಾನಕ್ಕೆ ಬರ್ತೀವಿ. ಅಂದರೆ ಮುಂದಿನ ಒಂದು 10-15 ವರ್ಷಗಳಲ್ಲಿ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ದೊಡ್ಡ ಕೃಷಿ ಕ್ರಾಂತಿ ನೋಡ್ಬೋದು ಅಂತ ಅನಿಸುತ್ತಾ? ನಾನು 10-15 ವರ್ಷ ಗಂಟಲ್ಲ, ಕೇಂದ್ರ ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಕೃಷಿ ಕಡೆ ಗಮನ ಕೊಟ್ಟರೆ 10 ಇಯರ್ಸಲ್ಲೇ ಕೃಷಿ ಒಂದು ಇಡೀ ರಾಷ್ಟ್ರದಲ್ಲಿ ನಮಗೆ ಯಾವುದೋ ಸಮಸ್ಯೆ ಬರಲ್ಲ ಅಂತಲ್ಲ, ಇದಕ್ಕಿದ್ದಂಗೆ ಬರಗಾಲ ಬರುತ್ತೆ, ಇದಕ್ಕಿದ್ದಂಗೆ ಅತಿವೃಷ್ಟಿ ಬರುತ್ತೆ ಏನ್ಬೇಕಾದ್ರೂ ಹೊರತುಪಡಿಸಿ ನಮ್ಮ ಪ್ರಯತ್ನ ಸಕ್ಸಸ್ ಆಗಂಗೆ ಸಕ್ಸಸ್ಫುಲ್ ಕೃಷಿನ ಮಾಡಲಿಕ್ಕೆ, ಲಾಭದಾಯಕವಾದಂಥ ಕೃಷಿ ಮಾಡಲಿಕ್ಕೆ ಅವಕಾಶಗಳಿದೆ. ಈಗ ನೀವು ಜೋಡ ತಾಲೂಕು ಅಂತೇಳಿ ಆರ್ಗ್ಯಾನಿಕ್ ಫಾರ್ಮಿಂಗು ಸಂಪೂರ್ಣ ಕೃಷಿ ಆರ್ಗ್ಯಾನಿಕ್ ಫಾರ್ಮ್ ಮಾಡಬೇಕು, ಸಾವಯವ ಕೃಷಿನ ಮಾಡಬೇಕು. ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ರೈತರಿಗೆ ಖರ್ಚು ಕಡಿಮೆ ಬರುತ್ತೆ. ಸೊ ಮಳೆ ನೀರಿನ ಕಡಿಮೆ ಉಪಯೋಗಿಸಲು ಮಾಡೋದು ಇದೆಲ್ಲ ಉಪಯೋಗ ಬರೋದ್ರಿಂದ ಮುಂದೆ ಅದನ್ನು ಜೋಡ ತಾಲೂಕು ಒಂದೇ ಅಲ್ಲ, ಎಲ್ಲ ಬೇರೆ ತಾಲೂಕಿನಲ್ಲೂ ಮಾಡಬೇಕಂದ್ರೆ ಬೇರೆ ತಾಲೂಕಿನಲ್ಲಿ ಏನಾಗುತ್ತೆ, ಜೋಡಾದಲ್ಲಿ ನಾವು ಡಿಕ್ಲೇರ್ ಮಾಡ್ದಂಗೆ
ಸ್ವಲ್ಪ ಕಟ್ಟ ಆಗ್ಬೋದು. ಬಟ್ ನನ್ನ ಉದ್ದೇಶ ಸೊ ಕೊನೆ ಪಕ್ಷ 60-70% ಆದ್ರೂ ಕರೆಕ್ಟ್ ಎಲ್ಲ ತಾಲೂಕಿನಲ್ಲೂ ಸಾವಯವ ಪದ್ಧತಿಗೆ ಹೋಗಬೇಕು, ಪರಿವರ್ತನೆ ಆಗಬೇಕು ಅನ್ನೋದು ನನ್ನ ಸರ್. ಇಲ್ಲ, ಕರೆಕ್ಟ್, ನಿಮ್ಮ ಒಂದು ದೂರದೃಷ್ಟಿ ಕೂಡ ಅದರಲ್ಲಿ ಇಟ್ಸ್ ವಿಸಿಬಲ್. ಈಗ ಸಾಮಾನ್ಯವಾಗಿ ಇವತ್ತಿನ ಯುವಕರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಉದ್ಯೋಗ ಸಿಗ್ತಾ ಇರಲ್ಲ. ಎಷ್ಟೋ ಜನರಿಗೆ ಬರೀ ಡಾಕ್ಟ್ರು ಇಂಜಿನಿಯರ್ ಕಲ್ಪನೆ ಮಾತ್ರ ಇರ್ತಿತ್ತು ಮುಂಚೆ. ಈಗ ಕೃಷಿಕರಾಗಬೇಕು ಅನ್ನೋರ್ಗೂ ಕೂಡ ನಿಮ್ಮ ಈ ಮಾತು ಇನ್ಸ್ಪೈರ್ ಆಗುತ್ತೆ ಅಂತ ನನ್ನ ನಂಬಿಕೆ, ವಿಶ್ವಾಸ. ಕೆಪೆಕಲ್ಲಿ ನಾವು 5,000 ಜನಕ್ಕೆ ಒಂದು ಸಂಸ್ಕರಣಾ ಘಟಕಗಳನ್ನ ಇವರೆಲ್ಲ ಎಜುಕೇಟೆಡ್, ಡಿಗ್ರಿ ಮಾಡೋರು, ಇಂಜಿನಿಯರಿಂಗ್ ಮಾಡೋರು, ಡಿಪ್ಲೊಮಾ ಮಾಡೋರು ಬಂದು ಈ 15 ಲಕ್ಷ ಸಬ್ಸಿಡಿ, ₹1 ಬಂಡವಾಳ ಇಲ್ಲ, ವಾಪಸ್ ಕೊಡೋಂಗಿಲ್ಲ. 15 ಲಕ್ಷ ರೂಪಾಯಿ ಸಬ್ಸಿಡಿ ತಗೊಂಡು ಅವರೊಂದು ಯೂನಿಟ್ ಹಾಕಿದ್ರೆ ಸೊ ಅದರಲ್ಲಿ ಅವ್ರ ತಿಂಗಳಿಗೆ ಎಲ್ಲ ಖರ್ಚು ಕಳೆದ್ರು 1 ಲಕ್ಷ ರೂಪಾಯಿ ಉಳಿಯುತ್ತೆ. ಸೊ ಅರೆ ಈ ಕಂಪ್ನಿಗೆ ಹೋಗಿ 30,000 20,000 ಅದರಲ್ಲಿ ಅವ್ನ ಮನೆ ಬಾಡಿಗೆ, ಅದರಲ್ಲಿ ಅವನ ಖರ್ಚು ಎಲ್ಲ, ಮನೆ ಮುಂದೆ ಊಟ ಮಾಡ್ತಾನೆ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಲೇ ಇರ್ತಾನೆ. ಇದನ್ನ ಈಗ ನನಗೆ ಒಂದು ಶ್ರೀರಂಗಪಟ್ಟಣದ ಹತ್ರ ನಮ್ಮ ಮಂಡ್ಯದಲ್ಲೇ ಒಂದು ಪ್ರೋಗ್ರೆಸಿವ್ ರೈತರ ಮನೆ ಕರ್ಕೊಂಡು ಹೋದ್ರು ನಮ್ಮ ಹುಡುಗರು. ಅಲ್ಲಿ 2 ಮಕ್ಕಳು ಅವ್ರಿಗೆ. ಓಕೆ ಸರ್. ಅವ್ರ ತಂದೆ ಯಾರಿಗೂ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲ, ಅವನು 2 ಎಕರೆಯಲ್ಲಿ ಮಾಡಿದ್ದಾನೆ. ಸೊ 2 ಎಕರೆಯಲ್ಲಿ ಅವನು ಹೂವು ಬೆಳಿತಾನೆ, ಮಾರ್ತಾನೆ, ಸೊಪ್ಪು ಬೆಳಿತಾನೆ, ಮಾರ್ತಾನೆ, ಅದರಲ್ಲೇ ಬಾಳೆ ಹಾಕಿದ್ದಾನೆ, ಅದರಲ್ಲೇ ಅಡಿಕೆ ಹಾಕಿದ್ದಾನೆ, 4 ತೆಂಗಿನ ಗಿಡ ಹಾಕಿದ್ದಾನೆ. ಆಮೇಲೆ ಕೃಷಿ ಹೊಂಡ ಮಾಡಿ ಅದರಲ್ಲಿ ಮೀನು ಸಾಕ್ತಾನೆ. ಅದ್ರ ಕೆಳಗಡೆ ಮೀನಿನಿಂದ ಬೀಳೋ ಇದರಿಂದ ಕೋಳಿ ಮೇಲ್ಗಡೆ ಕೋಳಿ ಸಾಕ್ತಾನೆ, ಅದ್ರ ಕೆಳಗಡೆ ಮೀನು ಸಾಕ್ತಾನೆ, ಮೊಟ್ಟೆ ಸಿಗುತ್ತೆ. ಸೊ ಈ ಥರ ಅವನು ಹುಡುಗ ಯಾವುದೋ ಒಂದು ಕಂಪ್ನಿಗೆ 10,000 ಸಂಬಳ ಕೊಡ್ತಿರಂತೆ. ಅವನು ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕು, ಸಾಯಂಕಾಲ 9 ಗಂಟೆಗೆ ಮನೆಗೆ ಬರಬೇಕು. ಸೊ ಇವೆಲ್ಲ ನೋಡಿ ಸಾಕಾಗಿ ನಮ್ಮ ಅಪ್ಪನಾಗ ನಾನೇ ಕೃಷಿ ಮಾಡಬಾರ್ದು ಅಂತ ಕೃಷಿಗೆ ಬಂದ. ಅವನು ಹೇಳ್ತಾನೆ, ನಮ್ಮ ಅಪ್ಪನ ಇದೇ ಬೇರೆ ಕೃಷಿ, ನಾನೇ ಸಪ್ರೇಟ್ ಮಾಡಿದೆ, ನಂದು ಐಡೆಂಟಿಟಿ ಇರಬೇಕಲ್ಲ, ಆಮೇಲೆ ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ದುಡ್ದೆ ಅಂತಲ್ಲ ಅಂತ. ಅವನು ಈ 1 ಎಕರೆನಲ್ಲಿ ಕೃಷಿನಲ್ಲಿ, ಸಮಗ್ರ ಕೃಷಿನಲ್ಲಿ ಎಲ್ಲ ಖರ್ಚು ಕಳೆದು ಅವನು ಜಾಸ್ತಿನೇ ಮಿಗುತ್ತೆ. ನನಗೆ ಹೇಳಿದ್ದು ಅವನು 1 ಲಕ್ಷ ಮಿಗುತ್ತೆ ತಿಂಗಳಿಗೆ. ಸರ್, ನೀವು ಹೇಳಿರೋ ಈ ವಿಚಾರ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋದನ್ನೆಲ್ಲ. ರೈತರಿಗೆಲ್ಲ ಹೆಣ್ಣು ಕೊಡೋಲ್ಲ ರೀ, ಹಾಗಾಗಿ ನಾವು ಬೇರೆ ಬೇರೆ ಊರಿಗೆ ಹೋಗ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ. ಹಿಂಗೆ ಹೇಳಿ ನೋಡಿದಾಗ ಬಹಳ ಇದು ಆಶ್ಚರ್ಯ ಮತ್ತು ಅಂದರೆ ಇಂಪ್ಯಾಕ್ಟ್ ಅನ್ಸುತ್ತೆ. ಈ ಸಿಟಿ ಕಲ್ಚರ್ನ ಹೊಂದ್ಕೊಂಡಿರ್ತಕ್ಕಂಥ ಯುವಕರೇನಿದ್ದಾರೆ, ಸೊ ಹಳ್ಳಿನಲ್ಲಿ ಅವ್ರ ಬದುಕನ್ನು ಕಂಡುಹಿಡ್ಕೋಬೋದು, ಬದುಕಿಗೆ ಪೂರಕವಾಗಿ ಕೆಲಸ ಮಾಡ್ಬೋದು. ಇಲ್ಲಿ ಸಿಟಿಲಿ ಓಡಾಡೋದು, ಅಲ್ಲಿ ಕಾಫಿ ಕುಡಿಯೋದು, ಈ ಥರದ ಲೈಫ್ ಸ್ಟೈಲ್ ಇರೋರಿಗೆ ಅಲ್ಲಿ ಕಟ್ಟ. ಈಗ ಎಷ್ಟೋ ಜನ IT-BTನಲ್ಲಿರೋರು ನಾವು ವಾಪಸ್ಸು ಊರಿಗೆ ಹೋಗ್ತೀವಿ ಅಂತ ನನ್ನ ಹತ್ರನೇ ಎಷ್ಟೋ ಜನ ಮಾತಾಡಿದ್ದಾರೆ. ಸೊ ಇದು ಅವಕಾಶಗಳು, ನೆಮ್ಮದಿ ಬದುಕು. ಈಗ ಚಿತ್ರದುರ್ಗದಲ್ಲಿ ಒಬ್ಬರ ಮನೆಗೆ ಹೋದೆ ನಾನು, ಅವನು MSc AG, ಗಂಡ ಹೆಂಡತಿ BA, ಮಗ. ಅವ್ರಿಗಿರೋದು 1 ಎಕರೆನೋ 2 ಎಕರೆನೋ. ಸೊ ಅಲ್ಲಿ ನೀವು ನೋಡಬೇಕು, ಸಾವಯವ ಇದು ಪೂರ್ತಿ ಕೃಷಿ. ಸೊ ಅವನು ಎಲ್ಲಡಿಕೆ ಹಾಕ್ಕೊಂಡು ಯಜಮಾನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ರು. ಹೋದೆ, ಏನಪ್ಪ ಅಂತಂದೆ, ನಾವು ಹ್ಯಾಪಿಯಾಗಿದ್ದೀವಿ ಸರ್, ನಮಗೆ ವರ್ಷಕ್ಕೆ 10-15 ಲಕ್ಷ ರೂಪಾಯಿ ದುಡ್ಡು ಮುಗುತ್ತೆ ಸರ್. ನಾವು ಮನೆ ಖರ್ಚು, ನಮ್ಗೆ ಹಾಸ್ಪಿಟ್ಲಿಗೆ ಖರ್ಚು, ನಮ್ಮ ಮಕ್ಕಳು ವಿದ್ಯಾಭ್ಯಾಸದ ಖರ್ಚು, ನಾವು ಪ್ರತಿ ವರ್ಷ ಮಾಡೋ 2 ಹಬ್ಬ ಎಲ್ಲ ಖರ್ಚು ಕಳೆದು 10-15 ಲಕ್ಷ ರೂಪಾಯಿ ನಾವು ಉಳಿತಾಯ ಆಗುತ್ತೆ ಸರ್. ಸೊ ನಾವು ಆರಾಮಾಗಿದ್ದೀವಿ ಸರ್ ಅಂತ ಹೆಗಲ ಮೇಲೆ ಟವಲ್ ಹಾಕೊಂಡು ಅವ್ರು ಇದ್ದದ್ದನ್ನು ನೋಡ್ಬೇಕಾಗಿತ್ತು. ಜನ ಯಾವ IT-BTನಲ್ಲಿ 1 ಲಕ್ಷ ತಗೊಳ್ಳೋ ಟೆನ್ಷನ್ನಿಂದ ಓಡ್ಬರ್ತಾನೆ ಇದೆಲ್ಲ. ಅವನಿಗೆ ನಮ್ಗೆ ಯಾರು ತಂಟೆ ಇಲ್ಲ ಸರ್, ಯಾರು ತಗರಾಲಿಲ್ಲ ಸರ್. ಸೊ ನಾವು ಮಾರ್ಕೆಟಿಗೆ ನಮ್ಮದೇ ತೊಗೊಂಡೋಗ್ತೀವಿ, ಅಲ್ಲಿ ಮಾರ್ಕೆಟೇ ಇವ್ರದ್ದು. ನೋಡಿ ಪಕ್ಕದಲ್ಲಿ ಇವ್ರು ಸಾವಯವ ಬ್ಯಾಕ್ಗ್ರೌಂಡಲ್ಲಿ ಬೆಳೆಯುವಂಥ ಪದಾರ್ಥ ರೇಟೇ ಬೇರೆ, ಅವ್ರದ್ದು ರೇಟೇ ಬೇರೆ. ಇವ್ರು 30 ರೂಪಾಯಿ ಕೆಜಿಗೆ ಟೊಮೊಟೊ ಇಟ್ಟಿದ್ರೆ ಬೇರೆಯವ್ರು 70 ರೂಪಾಯಿ ಇದ್ರು ಇವ್ರು 30 ರೂಪಾಯಿಗೆ ಕೊಡ್ತಾರೆ. ಅದೊಂದು ಸೀಸು. ಸೊ ಬೇರೆಯವ್ರು 10 ರೂಪಾಯಿಗೆ ಹೋದಾಗಲೂ ಇವ್ರು 30 ರೂಪಾಯಿ ಕೊಡ್ತಾರೆ. ಬಟ್ ಇವ್ರದ್ದು ಫಸ್ಟ್ ಖಾಲಿ ಆಗುತ್ತೆ ಅಂತ. ಅಂದರೆ ಕ್ವಾಲಿಟಿ ಇರುತ್ತೆ, ಟೇಸ್ಟ್ ಇರುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.